ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಪೊಲೀಸರು ಈ ರೀತಿಯ ಗಡೀಪಾರು ಅಸ್ತ್ರವನ್ನು ಪ್ರಯೋಗಿಸ್ತಾ ಇಲ್ಲ. ಕರಾವಳಿಯನ್ನು ಹೊರತುಪಡಿಸಿ ಮಲೆನಾಡು, ಕಾಫಿನಾಡು, ಚಿಕ್ಕಮಗಳೂರಿನಲ್ಲೂ ಕೂಡ ಈ ರೀತಿಯ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ 4 ಗಡೀಪಾರಿಗೆ ಆದೇಶವನ್ನು ಕೊಡಲಾಗಿದೆ. ಎನ್ಆರ್ ಪುರದ 3, ತರೀಕೆರೆಯ ಓರ್ವ ವ್ಯಕ್ತಿಗೆ ಗಡೀಪಾರಿಗೆ ಆದೇಶವನ್ನು ಸೂಚನೆ ಕೊಡಲಾಗಿದೆ. ಫೈಜುಲ್ಲಾ ಶರೀಫ್, ಪ್ರದೀಪ್, ಮನೋರಂಜನ್, ಮೌಂಟ್ ಬ್ಯಾಟನ್ ಆರೋಗ್ಯಸ್ವಾಮಿ 4 ಗಡೀಪಾರಿಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿಸಿ ಮೀನಾ ನಾಗರಾಜ್ ಜೊತೆಗೆ ಚರ್ಚಿಸಿ ಎಸ್ಪಿ ವಿಕ್ರಮ್ ಈ ರೀತಿಯ ಆದೇಶವನ್ನು ಪ್ರಕಟ ಮಾಡಿರುವಂಥದ್ದು. ಈ ಮೂಲಕ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಪ್ರಚೋದನಾಕಾರಿ ಹೇಳಿಕೆ ಕೊಡ್ತಾ ಇದ್ದ, ಭಾಷಣಗಳನ್ನು ಮಾಡ್ತಾ ಇದ್ದವರನ್ನು ಟಾರ್ಗೆಟ್ ಮಾಡಿಕೊಂಡು ಈಗ ಗಡೀಪಾರು ಮಾಡುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಇದೇ ದೊಡ್ಡ ಮಟ್ಟದ ಕಿಡಿಯನ್ನು ಹೊತ್ತಿಸಿದೆ. ಯಾವುದೇ ಕಾರಣಕ್ಕೂ ನಾವು ಗಡೀಪಾರು ವಿಚಾರವನ್ನು ಒಪ್ಪಲ್ಲ ಅಂಥೇಳಿ ಯಾರ್ಯಾರಿಗೆ ನೋಟಿಸ್ ಹೋಗಿದೆಯೋ ಅವ್ರು ಹೇಳ್ತಾ ಇದ್ದಾರೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ವರ್ಸಸ್ BJP ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳು ಈ ವಿಚಾರದಲ್ಲಾಗುತ್ತೆ ಅಂಥೇಳಿ.